ಇಲ್ಲಿ ಯಾರ ಡಾಕ್ಟರ್ ಇದಾರಂತಲ್ಲ, ಡಾಕ್ಟರ್ ಧೈರ್ಯ ತುಂಬಾ ಡಾಕ್ಟರ್ ಯಾರ ಅವ್ರಂತೆ, ಧೈರ್ಯ ತುಂಬ್ತಾರಂತಲ್ಲ, ಎದ್ರಕೊಂಡು ತುಂಬಾ ಕೈ ನಡುಗು ಎದ್ರಕೊಂಡು ಎಲ್ಲ ನಡುಕ್ತಾರಲ್ಲ ಅವ್ರಿಗೆಲ್ಲ. ಅಲ್ಲ ಅವ್ರ ಡ್ಯಾಡಿ ಕೇಳ್ಬೇಕು. ಯಾವ ಡ್ಯಾಡಿ? ಏನಲ್ದ ಅವನು? ಅವ್ರು ಇಲ್ಲ ಅಂದ್ರ ಅವ್ರು ಗೊತ್ತಿಲ್ಲ ಅಂದ್ರು, ಅದಕ್ಕೆ ನಿಮ್ ಕೇಳ್ತಾ ಇದೀನಿ. ಯಾರವ್ರು ಇಲ್ಲಿ? ನನಗೆ ಗೊತ್ತಿಲ್ಲ. ಏನು ಬೇಜಾರಾಗ್ಬಿಟ್ಟಿದೆ ಅಣ್ಣ, ಮದುವೆಗೆ 2 ವರ್ಷ ಆಗೈತೆ. ಹೆಂಡ್ತಿ ಏನಾದರೂ ಬೈದ್ಬಿಟ್ರೆ ನಂಗೆ ಭಯ ಸ್ಟಾರ್ಟ್ ಆಗಿ ಕೈ ಕಾಲು ನಡ್ಕಕ್ಕೆ ಶುರು ಆಗ್ಬಿಡ್ತೈತೆ. ಅದಕ್ಕೆ ಅಲ್ಲೊಬ್ರು ಡಾಕ್ಟ್ರ್ ಹತ್ರ ಹೋಗಿದ್ದೆ. ಅವ್ನು ನನಗೆ ನೀವು ಮದುವೆ ಆಗೈತಾ, ನೀವು ಹೆಂಡ್ತಿಗೆ ಎದುರ್ತೀರಾ? ನನಗೆ ಈ ಥರದೇ ಧೈರ್ಯ ಇರೋರು ಬೇಕು. ನನಗೆ ಎದುರಿಸ್ಬಿಡ್ತಾಳೆ ರಾತ್ರಿ, ಇದ್ದಕ್ಕಿದ್ದಂಗೆ ಎದ್ದುಬಿಟ್ಟು ಭಯ ಪಟ್ಕೊಂಡ್ಬಿಡ್ತೀನಿ. ನಾನು ಇದ್ದಕ್ಕಿದ್ದಂಗೆ ಭಯ ಆಗ್ಬಿಡ್ತೈತೆ ಸಡನ್ನಾಗಿ. ರಾತ್ರಿ ಅವಳು ಬೈದಿದ್ದು ನೆನೆಸ್ಕೊಂಡು ಕೈ ಕಾಲು ನಡ್ಕಕ್ಕೆ ಶುರು ಆಗ್ಬಿಡ್ತಾವೆ ನನಗೆ. ಎಲ್ಲಿಯಾರು ನೀವು? ನಾನು ತುಮಕೂರೊಳಗಿರೋದು. ಇಲ್ಲೇ ಮನೆ ಮಾಡ್ಕೊಂಡ್ ಬಂದಿದ್ದೀವಿ. ಕಾಂಪೌಂಡ್ ಐತಲ್ಲ, 2 ಕಡೆ ಮನೆ ಮಾಡಿದೀವಿ. ಅದೇ ಕೃಷ್ಣಪ್ಪ ಅಂತ ಅವರಲ್ಲ, ಅವ್ರ ಮನೇಲಿ ಬಾಡಿಗೆಗೆ ಬಂದಿದ್ದೀವಿ. ಭಯ ಆಯ್ತದೆ ರಾತ್ರಿ, ಇದ್ದಕ್ಕಿದ್ದಂಗೆ ನಡ್ಗಕ್ಕೆ ಶುರು ಆಯ್ತೈತೆ. ನನ್ನ ಹೆಂಡ್ತಿ ಫೋಟೋ ಇಟ್ಕೊಂಡಿದ್ದೆ ಫಸ್ಟು ಪರ್ಸ್ ಒಳಗೆ, ಈಗ ಪರ್ಸ್ ಒಳಗಡೆ ಫೋಟೋನ ತೆಗೆದ್ಬಿಟ್ಟಿದ್ದೀನಿ. ಅವಳು ನೋಡಿದ್ರೆ ಭಯ ಆಯ್ತದೆ ಅಣ್ಣ ನನಗೆ. ಅದಕ್ಕೆ ನನಗೆ ಡಾಕ್ಟ್ರು ನಮ್ಮ ಹತ್ರ ಒಬ್ರು ಅವ್ರೆ, ಅವ್ರು ಹೇಳಿದ್ರು ಧೈರ್ಯ ಇರೋ ಗಂಡಸು ಅವ್ರ ಮೇಲಿಂದ ಎದೆ ಕೂದಲು ಕಿತ್ಕೊಂಬ, ನಾನು ಹಿಂಗೆ ನಾಟಿ ಮಾಡ್ತೀನಿ ಎದೆ ಮೇಲೆ, ಧೈರ್ಯ ಜಾಸ್ತಿ ಬರ್ತದೆ ಅಂತ ಹೇಳೋರೆ. ನಮಗೂ ಯಾವ ಧೈರ್ಯನೂ ಇಲ್ಲ. ಯಾಕೆ ಹೆದರ್ಕೋಬೇಕು? ಅದು ಭಯ ಆಯ್ತದಣ್ಣ. ಹೆಂಡ್ತಿ ಅಂದ್ರೆ ಯಾರಿಗೆ ಭಯ ಆಗಲ್ಲ ಅಣ್ಣ? ಏನ್ ಭಯ ಆಯ್ತು? ಸಡನ್ ಆಗಿ ಭಯ ಆಗ್ಬಿಡ್ತಿದ್ರು. ರಾತ್ರಿ ಎದ್ದು ಬಿಡ್ತೀನಿ, ತಾಯಿ ತಲೆ ಕಟ್ಸ್ಕೊಂಬಂದೆ ಹೋಗ್ಬಿಟ್ಟು. ಒಂದು ಕೆಲಸ ಮಾಡು, ಬಿಟ್ಬಿಟ್ಟು ಊರಿಗೆ ಹೋಗ್ಬಿಟ್ಟು. ನಾನು ಗಂಡ್ಸಲ್ಲ ಅಂತಾರೆ ಮನೆಯೊಳಗೆ. ಒಂದ್ಸತಿ ಹೋಗ್ಬಿಟ್ಟಿದೆ ಗಲಾಟೆ ಮಾಡ್ಕೊಂಡು, ನಮ್ಮನೆಯೊಳಗೆ ಗಂಡ್ಸ ನೀನು, ಹೆಂಡ್ತಿಗೆ ಎದ್ಕೊಂಬಂದಿರೋ ಒಬ್ಬ ಗಂಡ್ಸ ನೀನು ಅಂತ ಹಿಂಗೆ ನಮ್ಮ ಅಮ್ಮ ಹಿಂಗೆ ತಿಳ್ದ್ಬಿಟ್ಟು, ನೀನೊಂದು ಗಂಡ್ಸ ಅಂದ್ಬಿಟ್ಟು ನನಗೆ ಮನೆ ಕಳಿಸ್ಬಿಟ್ಲು. ಮನೆಗೆ ಹೋಗು, ಹೆಂಡ್ತಿ ಹತ್ರ ಇರು ನೀನು ಅಂತ. ಏನು ಮಾಡ್ತಾಳೆ ಮಾಡಲಿ ಅಂತ. ಬಟ್ ಡಾಕ್ಟ್ರ್ ಹೇಳಿರೋದು ಹಂಗೆ. ನನಗೆ ನೋಡು ಎದೆ ಮೇಲೆ ಕೂದಲಿಲ್ಲ, ನನಗೆ ಧೈರ್ಯ ಇಲ್ಲ ಅಷ್ಟು. ನೀನು ಎದುರಲ್ಲ ಅಂತ ಹೇಳಿದೆ, ಅದಕ್ಕೆ ನಿನ್ನ ಎದೆ ಮೇಲೆ 2-3 ಕೂದಲು ಬೇಕು ನಂಗೆ. ನಾಟಿ ಎದರಲ್ಲ ಈಗಿನ ಕಾಲದಲ್ಲಿ ಹೆಣ್ಣಿಗೆ. ನಾನು ಎದುರ್ತಾ ಇದ್ದೀನಲ್ಲ ಅಣ್ಣ. ಅದು ನಿಮ್ ಕರ್ಮ. ಅದು ಕರ್ಮ ಅಲ್ಲ, ಧರ್ಮ. ಅದು ಹೆಂಡ್ತಿನ ನೋಡ್ಕೊಳ್ಳೋ ಧರ್ಮ. ನೋಡ್ಕೊಳ್ಳೋದನ್ನ ರೀತಿ ಹೆಂಗಿದ್ರು ನೋಡ್ಕೋಬಹುದು. ಹೆಂಗ್ ನೋಡ್ಕೋಬೇಕು ಹೇಳು, ನೀನು ಹೇಳು ಹೋಗ್ಲಿ. ಭಯ ಆಯ್ತದಣ್ಣ. ಸಾರು ಇನ್ನೊಂದ್ ಸ್ವಲ್ಪ ಸಾರು ಹಾಕು ಅನ್ನೋಕ್ಕೂ ಭಯ ಆಯ್ತದೆ ನನಗೆ. ಏನೋ ಕರೀತಾರ ಹೋಗಿ ಸರ್. ಯಾರು ಯಾರು ಅವ್ರು ಏನೋ ಕರೆದ್ರಾ? ಬೆಂಗಳೂರು ಸಿಗಬೇಕು. ಭಯ ಆಯ್ತದ ನನಗೆ. ಎದೆ ಕೂಲ್ ಸರ್, ನಿಮ್ಗೆ ಎದೆ ಕೂಲ್ ತೋರಿಸಿ. ಎದೆ ಕೂಲ್ ಕೊಡು ಅಂದ್ಬಿಟ್ಟು ಉಗ್ರಾಕ್ ಹಿಂಗೆ ಎಳೆದೇ ಬಿಟ್ರೆ ಅರ್ಥ ಮಾಡ್ಬಿಡ್ತು. ಪರ್ಚ್ಬಿಟ್ಟು ಹಂಗೆ ಸರ್ರ ಅಂತ ಕಿರ್ಬಿಡ. ಹುಷಾರು. ಅದಕ್ಕೆ ಹೇಳಕ್ ಬಂದೆ ನಾನು. ನನ್ ಧೈರ್ಯ ಬೇಕು ನೋಡು. ಈ ತರನೇ ಅನ್ಬೇಕು. ನಾನು ನನ್ನ ಹೆಂಡ್ತಿಗೆ ನಿನ್ ಮಕ್ಕ ಕೊಡ್ತೀನಿ ಅನ್ನೋ ತರ ಆಗ್ಬೇಕು ನಾನು. ಬಾಣ ಇಲ್ಲಿ. ನಿಮ್ ಧೈರ್ಯ ಐತಣ್ಣ, ಅವ್ರಿಗೂ ಧೈರ್ಯ ಇಲ್ಲ. ಒಂದ್ 2 ಎದೆ ಕೀಳಾಕೋಬೇಡ ಯಾವತ್ತೂ. ನಾನ್ ಬೆಳ್ಳಗ 1-2 ಕೊಟ್ರೆ ಏನಾಗ್ಬಿಡ್ತಾವ ನಿನ್ಗೆ? ಅವ್ರಿಗೆ ಧೈರ್ಯ ಇಲ್ಲ ಕಣೋ. ನೋಡ್ ನೀನ್ ನೋಡ್ತಾ ಇದ್ದಂಗೆ ನನ್ಗೆ ಎಷ್ಟು ಧೈರ್ಯ ಬಂತು. ನೀನ್ ಎದುರ್ಸು ಇರು. ಇಲ್ಲೇ ಐತೆ ಇಲ್ಲಿ. ಎದುರ್ಕೋದ್ರೆ ಹಿಂದೆ ಬರ್ತಾನೆ. ಎದುರುತ್ತಾನೆ. ಧೈರ್ಯವಾಗಿ ಎದುರಿಸುದು. ನಾನು ಬಿಡ್ಬೇಡ ಎದುರ್ಸು ಅಷ್ಟೇ. ಪಾಪ ಅವ್ನು ಪುಕ್ಲ ಸುಮ್ಮನೆ ತೋರಿಸಿ ಎದುರ್ತಾನೆ. ನಾನು ಗಂಡ್ಸಿದ ಮೇಲೆ ಎದುರಿಸು. ನಾ ಎದುರಿಸ್ತೀನಿ ನೋಡು. ಮತ್ತೆ ಬರ್ತಾನ. ಒಂದು ನೀನ್ ಎದುರ್ಕೊ ಮಾಡೋದು, ಇದು ಮನೆ ಒಳಗೆ ಹೋಗ್ಬಿಡ್ತಾನೆ. 2 ಕೂದಲು ಕೊಡೋಣ. ಈಗ ಬಿಡ್ತೀನಿ ಅಂದ್ರೆ ಹೊಡಿತಾರಂತೆ. ನಾನು 7 ಗಂಟೆ ಹೇಳ್ತಾ ಇದೀನಿ, ಬಂದಿದ್ದೀನಿ ಹೋಗು. ಹಿಂಗೆ ಹೇಳ್ಬೇಕಾ ನಾನು? ನಾನ್ ಸಾಕಾಗ್ಬಿಟ್ಟಿದ್ದೀನಿ ಕಡೆ. ದುಡ್ದು ಬಂದು ಹೊಡೆದು ಬಿಡ್ತೀನಿ ನಿನ್ಗೆ. ಧೈರ್ಯ ಬಂತಣ್ಣ. ನೋಡಿ ಎದುರುಗಡೆ ಇದ್ದಿದ್ದಕ್ಕಷ್ಟೇ ಎದೆ ಮೇಲೆ ಕೂದಲು ಕೊಟ್ಟು ಬಂತಾನೆ. ಅವ್ರಿಗೆ ಇವತ್ತು ಡ್ಯೂಟಿ ಇದೆ, ಲಾಸ್ಟ್ ಮುಗಿತಂತೆ ಅವ್ರ ಟೈಮ್ ಅವ್ರದ್ದು. ಅವ್ರು ನಾಳೆ ಬಯಸೋ ಟೈಮ್ಗೆ 3 ಕೂದಲು ಕೊಡ್ಸೋಣ. ನಾಳೆ ಕೊಡ್ತಾರೆ. ಇವತ್ತು ಶುಕ್ರವಾರ. ಅವರು ಶುಕ್ರವಾರ ಕೇಳ್ತೀಯ ನೀನು? ಇಲ್ಲ, ಶುಕ್ರವಾರ ಡಾಕ್ಟರ್ ಶುಕ್ರವಾರನೇ ಸಿಗೋದು. ಇನ್ ಶನಿವಾರ ನೆಕ್ಸ್ಟ್ ಶುಕ್ರವಾರನೇ ನೆಕ್ಸ್ಟ್ ಅವ್ನು ಸಿಗೋದು. ನಾನು ಡಾಕ್ಟರ್ ಊರಿಗೆ ಹೋಗ್ತಾವನೆ. ಒಂದೇ ಒಂದು ಕೊಡದ ಸಿಡು ಬರೋ ನೀನು. ಅಣ್ಣ ನೋಡು, ಆಮೇಲೆ ನಾನು ಹೇಳೋರ್ಗೆ ಹೇಳ್ತೀನಿ. ಆಮೇಲೆ ನನಗೆ ಧೈರ್ಯ ಬರ್ತೈತೆ ನೀನ್ ನೋಡ್ಬಿಟ್ಟು. ಧೈರ್ಯ ಬಂದ್ರೆ ನಿನಗೋಸ್ಕರ ಹೊಡೆದೀನಿ ನಿನ್ ಜೊತೆ. ಈಗ ನಾನು ಹೊಡಿತೀನಿ ಇವಾಗ ನೋಡು. ಯಾರು ಗೊತ್ತಾ? ಇಫ್ ಯುವರ್ ಫಾದರ್ ಸನ್ ಕಮ್ ಐ ಸೇ ನಾನ್ಸೆನ್ಸ್ ಕಮ್. ಏನಂತ 2 ಬಿಟ್ಟು ಕಳಿಸ್ತೀನಿ. ಬಿಡ್ತೀಯಾ? ನೀನ್ 2 ಬಿಡಕ್ ಮುಂಚೆ ನಾನು 3ನೇ ಬಿಡ್ತೀನಿ. ಎದುರುಗಡೆ ಕ್ಯಾಮ್ರಾ ಐತೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್ ಮಾಡ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರೋ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಒಳ್ಳೆಯಣ್ಣ, ಇದು ನಿಮಗೆ. ಓಕೆ, ಕ್ಷಮಿಸ್ಬೇಕು ಅಣ್ಣ. ಹೌದು, ಗಂಡ ಹೆಂಡ್ತಿಗೆ ಎದ್ರಬೇಕಾ, ಹೆಂಡ್ತಿ ಗಂಡಗೆ ಎದ್ರಬೇಕಾ? ಏನಿದು? ಇಬ್ರಿಗೂ ಹೇಳಣ್ಣ. ಇವ್ರು ನೋಡ ಅಣ್ಣ ಚೇಂಜ್ ಆಗ್ಬಿಟ್ರು. ಹೆಣ್ಣು ಗಂಡ ಎದ್ರಬೇಕಾ, ಗಂಡ ಎದ್ರಬೇಕಾ? ಇಬ್ರು ಎದ್ರಕೋಬೇಕು. ಸುಮ್ಕಿರೋದೆಲ್ಲ ಮಾತಾಡ್ಬೇಡ ಅಂತೆ. ಹೆಂಗಸರು ನೋಡ್ಬಿಡ್ತಾರೆ ಅಂತ.